ಚೆನ್ನಾಗಿದೆ ಟೇಸ್ಟೇ ಮಾಡಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಕಡಿಮೆ ರೇಟಲ್ಲಿ ಹಲ್ವಾ ಎಲ್ಲ ಸಿಗ್ತಾವೆ ಇಲ್ಲಿ. ಸ್ವಾಮಿ ಶರಣವಯ್ಯಪ್ಪ. ಇವಾಗ ತಾನೇ ಚೆಂಗೂರಲ್ಲಿ ಎಲ್ಲರೂ ಇಳಿದ್ವಿ. ಇವಾಗ ತಾನೇ ನಮ್ಮ ಟ್ರೈನ್ ಬಂತು, ಜಸ್ಟ್ ಇಳಿದ್ವಿ. ಇದು ಇವಾಗ ಚೆಂಗೂರು ಅಂತ ಒಂದು ಊರಿದೆ, ಇಲ್ಲಿಗೆ ಬಂದ್ವಿ. ಇಲ್ಲಿಂದ ನಾವು ಮುಂದೆ ಶಬರಿಮಲೆಗೆ ಹೋಗಬೇಕು. ಇವಾಗ ಇಲ್ಲಿ ಒಂದು ಹಾಲ್ ಇದೆ, ಹೋಗಿ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಮುಂದೆ ಹೋಗ್ತೀವಿ. ಇವೆಲ್ಲ ಸ್ವಾಮಿಗಳೆಲ್ಲ ಇವಾಗ ಇಳಿತಿದ್ದಾರೆ. ಎಲ್ಲರೂ ಇವಾಗ ಇಳಿದಿದ್ದೀವಿ, ಇಳಿದು ಹೊಂತೀವಿ ಹಾಲ್ ಕಡೆ. ಸ್ವಾಮಿಗಳೆಲ್ಲರ ನೋಡಬೇಕು, ಇಲ್ಲೇ ಇರ್ಬೋದು. ನೋಡಿ ಎಲ್ಲಿ ಬೇಕಾದ್ರೆ ಟಿಫನ್ ಮಾಡಿ ಅವ್ರು 100 ರೂಪಾಯಿ ಕೊಡ್ತಾರಂತೆ. ಮಾಡಿ ಒಂದು ಎರಡನೇದಾಗಿ ನಮ್ಗೆ ಇಲ್ಲಿ ಕರೆಕ್ಟ್ ಅರ್ಧ ಗಂಟೆ ಇಲ್ಲಿಂದ ಹೊರಡ್ತೀವಿ. ಈಗ ಎಷ್ಟು 10:30 ಇಲ್ಲಿಂದ ನಾವು ಹೊರಡ್ತೀವಿ. ಅಷ್ಟೊಳಗೆ ಬರಬೇಕು. ಬಂದಿಲ್ಲ ಅಂದ್ರೆ ಕಡೆ ಪ್ರಾಬ್ಲಮ್ ಆಗುತ್ತೆ ಹೇಳಿದ್ದೇನೆ. ಕಡೆ ನೀವು ಬಸ್ ಹತ್ತು ಬರಬೇಕಾಗತ್ತೆ. ಆಯ್ತಾ? ಅರ್ಧ ಗಂಟೆ ಟೈಮ್, ಅರ್ಧ ಗಂಟೆ ಒಳಗೆ ಎಲ್ಲ ಇಲ್ಲಿ ಇರಬೇಕು. ಅದೇ ಅರ್ಧ ಗಂಟೆ ಒಳಗಡೆ ತಿಂಡಿ ತಿಂದ್ಕೊಂಡು ಲಗೇಜ್ ಇಡಬೇಕು. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಗುರುಸ್ವಾಮಿಗಳು ನಮಗೆ ಅರ್ಧ ಗಂಟೆ ಸಮಯ ಕೊಟ್ಟಿದ್ದಾರೆ ಹೋಗಿ ಎಲ್ಲ ಟಿಫಿನ್ ಮತ್ತು ಫ್ರೆಶಪ್ ಆಗಲಿಕ್ಕೆ. ಇವಾಗ ಹೋಗಿ ನಾವು ತಿಂಡಿ ತಿನ್ಕೊಂಡು ಬರ್ತೀವಿ. ತಿಂಡಿ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು. ಸಿಕ್ಕಾಗ ತಿಂಡಿ ತಿಂದು ಬರಬೇಕು. ಅರ್ಧ ಗಂಟೆ ಅಷ್ಟೇ ಟೈಮ್ ಅಂತೆ, ಯಾಕಂದರೆ ಈ ಸತಿ ಬೇಗ ನಾವು ಪಂಬಾ ರೀಚ್ ಆಗಬೇಕಂತ ಹೇಳಿದ್ದಾರೆ. ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ನೀವು ಎಲ್ಲರೂ ತಿಂಡಿ ಎಲ್ಲ ತಿಂದಿರಿ ಅಂತ ಅನ್ಕೋತೀನಿ. ಇದು ಚೆಂಗೂರು ಮಾರ್ಕೆಟ್ ರೋಡ್. ಇಲ್ಲೇ ಎಲ್ಲ ಸ್ವಾಮಿಗಳು ಬಂದು ಇಲ್ಲೇ ಎಲ್ಲ ಪರ್ಚೇಸ್ ಎಲ್ಲ ಮಾಡ್ತಾರೆ. ಇವಾಗಿನ ಸ್ವಲ್ಪ ಖಾಲಿ ಐತಿ, ರಾತ್ರಿ ಫುಲ್ ರಶ್ ಇರುತ್ತೆ. ರಶ್ ಅನ್ನೋಕ್ಕೇನು ಭಾಳ ರಶ್ ಇರುತ್ತೆ. ಎಲ್ಲ ಅಂಗಡಿಗಳು ಇಲ್ಲಿ, ಹಲ್ವಾ ಅಂಗಡಿ, ಚಿಪ್ಸ್ ಅಂಗಡಿ, ಎಲ್ಲ ಅಂಗಡಿ. ಕಡಿಮೆ ರೇಟಲ್ಲಿ ಹಲ್ವಾ ಎಲ್ಲ ಸಿಗ್ತಾವೆ ಇಲ್ಲಿ. ಕಡಿಮೆ ರೇಟಲ್ಲಿ ಚಿಪ್ಸ್, ಹಲ್ವಾ ಎಲ್ಲ ಸಿಗ್ತಾವೆ. ಎಲ್ಲ ಥರ ಅಂಗಡಿ ಅದಾವೆ ಇಲ್ಲಿ. ಇಲ್ಲಿ ಜಾಸ್ತಿ ಸಿಗೋದಂದರೆ ಹಲ್ವಾ ಮತ್ತು ಚಿಪ್ಸ್ ಅಂದ್ರೆ ಎಷ್ಟು ಮಸ್ತಾಗಿ ಸಿಗ್ತಾವೆ. ಹಲ್ವಾ ಅಂದ್ರೆ ಫುಲ್ ವೆರೈಟಿ ಹಲ್ವಾ. ಹಲ್ವಾಗಳು ಮತ್ತು ಫ್ಲೇವರ್ ಹಲ್ವಾ ಸಿಗ್ತಾವೆ. ಇಲ್ಲಿ ಜಾಸ್ತಿ ಸ್ವಾಮಿಗಳು ಹಲ್ವಾ ತೊಗೊಂಡು ಹೋಗೋದು. ಮ್ಯಾಗಿನ ಹೋಟೆಲ್ ಅದ ಅಂತೇಳಿ, ಮ್ಯಾಗ ಹೋಟೆಲ್ ಅದಂತ ನೋಡೋಣ ತಡಿ ಹೆಂಗೆ ಫುಡ್ ಏನೈತಿ. ಅಂದರೆ ನಾವು ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ದಿದೆ ಹೋಟೆಲ್ಗೆ. ನೋಡೋಣ ನಾಷ್ಟ ಏನೈತಿ ಏನಿಲ್ಲ ಅಂತೇಳಿ. ನಿಮಗೆ ಮ್ಯಾಗ ಹೋಗಿ ನಾಷ್ಟ ಮಾಡೋಕೆ ಸಿಗ್ತೀನಿ. ಬಾಯ್. ಸ್ವಾಮಿ ಶರಣಮಯ್ಯಪ್ಪ. ಈಗ ನಾಷ್ಟಕ್ಕೆ ಮಾಡೋಕ್ಕೆ ಬಂದೀವಿ. ನಾಷ್ಟ ನೋಡೋಣ ಏನು ಸಿಗುತ್ತೆ ಅಂತೇಳಿ. ನಾಷ್ಟ ಏನದು ಏನು ನೋಡೋಣ. ಟಿಫಿನ್ ನೋಡೋಣ ತಡಿ ನಾಷ್ಟಕ್ಕೆ ಏನೈತಿ. ಹೋಟೆಲ್ ಅಂದ್ರೆ ಖಾಲಿ ಐತಿ, ಜನ ಅದಾರ ಸ್ವಲ್ಪ. ಇಲ್ಲೇ ಕುಂದು ನೋಡೋಣ ಏನೈತಿ ಏನಿಲ್ಲ. ನಾಷ್ಟ ಎಲ್ಲ ಮಸ್ತ್ ಐತಿ. ಹೋಟೆಲ್ ಬೋರ್ಡು ಹಾಕ್ಯಾರಲ್ಲಿ. ನಮ್ಮ ಅಣ್ಣಗಳು ದೋಸೆ ಆರ್ಡ್ರ್ ಮಾಡ್ಯಾರ, ಅವ್ರಿಗೆ ದೋಸೆ ಬಂದೈತಿ. ದೋಸೆನ ಪುರಿ ಮಾಡೀವಿ. ಪುರಿ ಆರ್ಡ್ರ್ ಬಂದಿಲ್ಲ. ಟೇಸ್ಟ್ ಮಾಡಿ ಹೇಳ್ತಾರೆ ದೋಸೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ತಿನ್ನಲಾರಿ ಚೆನ್ನಾಗಿದೆ. ಟೇಸ್ಟೇ ಮಾಡಿಲ್ಲಂದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಟೇಸ್ಟ್ ಮಾಡಿ ನೋಡಿ ಹೇಳ್ರಿ. ಕಡೆಯಂಗಿಲ್ಲ ತಿನ್ನೋಕ್ಕಾಗುತ್ತಲ್ವ ಸರ್? ಅವರ ಟೇಸ್ಟ್ ಅವ್ರಿಗೆ ಇರುತ್ತಲ್ಲ. ಅರ್ಧ ಗಂಟೆ ಮಾತ್ರ ಸಮಯ ಬರೀ ಅರ್ಧ ಗಂಟೆ ಇರುವುದು. ಅರ್ಧ ಗಂಟೆಯಲ್ಲಿ 10 ನಿಮಿಷ ಹಾಳು ಮಾಡೀವಿ.
ನಾ 20 ನಿಮಿಷ ಬಂದೈತಿ ನಮ್ಮ ಪುರಿ ತೊಗೊಂಬರತ್ತಾರ ವೇಟ್ ಮಾಡತ್ತೀವಿ. ನಾವು ಹೇಳಿದ ಪುರಿ ಬಂತು ಅಂದ್ರೆ ನಮ್ಮ ಕಡೆ ಎಲ್ಲ 4 ಪುರಿ, ಇಲ್ಲಿ ಬಿಡೆ 3 ಪುರಿ. ಅದು ಪಲ್ಯನೂ ಬೈ ಯಾಕೆ ಹಿಂದೆ ಮುಂದೆ ನೋಡತ್ತಾರ ಹಾಕಕ್ಕೆ. ಅವ್ರು ನೋಡ್ರಿ ಸ್ಪೆಷಲ್ 2 ತಾಟ್ ಕೊಟ್ಟಾರೆ. ಹಾಂ ಹೌದ್ರಿ. ಅವ್ರು ಸ್ವಲ್ಪ ಕನ್ಯಾಸ್ವಾಮಿಗಳೆಲ್ಲ ಹೊಸದಾಗಿ ಬಂದಾರೆ ಸ್ಟ್ರೀಟ್ ಅವರಿಗೆ. ಇವಾಗ ಬಂದು ಬೈ ಬಜ್ಜಿ ಚಟ್ನಿ ಕೊಟ್ಟಾನ. ನೋಡೋಣ ತಡಿ ಟೇಸ್ಟ್ ಹೆಂಗೈತೆ ಅಂತೇಳಿ. ಟೇಸ್ಟ್ ನೋಡಿ ಹೇಳ್ತಾರೆ ನಮ್ಮ ಪ್ರಜ್ವಲ್ ಸ್ವಾಮಿಗಳು. ಹೆಂಗ ಸ್ವಾಮಿ ಚಲೋ ಐತ್ರಿ ಚಟ್ನಿ ಒಂದ್ಸಲ ನೋಡಿದ್ರೆ? ಓಕೆ ಐತ್ರಿ. ಎಲ್ಲ ಸ್ವಾಮಿಗಳೆಲ್ಲ ಬಂದಿದ್ದಾರೆ ಇವಾಗ. ಎಲ್ಲ ಸ್ವಾಮಿಗಳು ಒಬ್ಬರು ಬರ್ತಾ ಇದ್ದಾರೆ. ಮಂಜು ಸ್ವಾಮಿಗಳು ಬಂದಿದ್ದಾರೆ. ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರಲ್ಲ ನಮ್ಮ ಸ್ವಾಮಿಗಳೇ. ಬೇಗ ಫೈಂಡ್ ಔಟ್ ಮಾಡ್ಬೋದು ಎಲ್ಲರನ್ನೂ. ನಮಗಿಂತ ಇಲ್ಲಿ ಅಡ್ವಾನ್ಸ್ ಬಂದು ಕೂತಿದ್ದಾರೆ. SMH ಅಯ್ಯಪ್ಪ ಬಳಗ ಅಂತ ನಮ್ಮ ಟೀಮ್ ನೇಮ್. ಹಾಂ ಐತೆ ಟೈಮ್ ಐತೆ. ಸ್ವಾಮಿ ಶರಣಮಯ್ಯಪ್ಪ. ಜಸ್ಟ್ ಇನ್ನೇಗ ನಾಷ್ಟ ಮಾಡಿ ಬಂದ್ವಿ ನಾವು ನಮ್ಮ ಪ್ರಸಾದ್ ಸ್ವಾಮಿಗಳೆಲ್ಲ. ಜಸ್ಟ್ ಹೋಗಿ ನಾಷ್ಟ ಮಾಡ್ಕೊಂಡು ಬಂದೀವಿ. ಇವಾಗ ಹೋಗಿ ಫ್ರೆಶಪ್ ಆಗಬೇಕು. ಫ್ರೆಶಪ್ ಆಗಿ ನಮ್ಮ ಬ್ಯಾಗ್ ತೊಗೊಂಡು ಹೋಗ್ತಾ ಇರೋದೆ ಕಂಬಾಗ. ನಮ್ಮ ಬಸ್ಸಲ್ಲಿ ವೇಟ್ ಮಾಡತ್ತಂತ. ಈ ಗೌರ್ಮೆಂಟ್ ಬಸ್ ಹೇಳ್ಯಾರ, ಆ ಬಸ್ಸಿಗೆ ಹೋಗ್ಬೇಕು. ಜಸ್ಟ್ ನಾಷ್ಟ ಗೀಷ್ಟ ಮಾಡಿ ಒಂದು ಗ್ಲಾಸ್ ಕಾಫಿ ಕುಡಿದು ಹೊಂಟೇವಿ. ಬಸ್ ಸಿಗ್ತೀವಿ. ಆಮೇಲೆ ಇವಾಗ ಹೊಂಟೀವಿ ನಾವು. ಎಲ್ಲಿ ಬ್ಯಾಗ್ ಇಟ್ಟಿವಲ್ಲ ಅಲ್ಲಿ ಹೊಂಟೀವಿ. ಸ್ವಲ್ಪ ಹೋಗಿ ಎಲ್ಲ ಫ್ರೆಶಪ್ ಆಗಿ ಬಂದು ಸಿಗ್ತೀವಿ ನಿಮಗೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇಷ್ಟೊತ್ತನ ನಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ವಿ. ಅಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಈಗ ನಮ್ಮದು ದೊಡ್ಡ ಬ್ಯಾಗ್ ಏನೈತಲ್ಲ ಮೇನ್ ಬ್ಯಾಗ್ ಇಲ್ಲೇ ಒಂದು ಹಲವು ಅಂಗಡಿ ಇದೆ ನಮ್ದು. ಕಾಯಂ ಇಲ್ಲೇ ಬರ್ತಿರಲ್ಲ, ಆ ಅಂಗಡಿ ಒಳಗೆ ಇಟ್ಟು ಹೋಗ್ತೀವಿ. ಆಯಿತು. ಅದು ಇಟ್ಟ ಮೇಲೆ ಒಂದು ಸೈಡ್ ಬ್ಯಾಗ್ ಐತಿ. ಆ ಸೈಡ್ ಬ್ಯಾಗ್ ಅಂತೂ ಎಲ್ಲ ಸ್ವಾಮಿಗಳ ಹತ್ರ ಕಂಪಲ್ಸರಿ ಇರಲೇಬೇಕು. ಅದೇ ಸೈಡ್ ಬ್ಯಾಗ್ ತೊಗೊಂಡ್ರೆ ಮ್ಯಾಗ ಇದಕ್ಕೆ ಹೋಗ್ತೀವಿ, ಬೆಟ್ಟಕ್ಕೆ ಹೋಗ್ತೀವಿ. ಈ ಬ್ಯಾಗ್ ಇವಾಗ ಇಲ್ಲೇ ಇಟ್ಟು ಹೊಂಟೀವಿ. ಇಲ್ಲೇ ಒಂದು ಹಲ್ವಾ ಅಂಗಡಿ ಐತಿ. ಆ ಹಲ್ವಾ ಅಂಗಡಿ ನಿಮ್ಗೆ ತೋರಿಸ್ತೀನಿ. ಯಾವ ಸ್ವಾಮಿ ಒಳಗಡೆ ಹಾಂ ಖಾಲಿದೆ ಬನ್ರಿ. ಇಲ್ಲೇ ಬ್ಯಾಗ್ ಇಡತ್ತೀವಿ. ಇದೇ ಒಂದು ಹಲ್ವಾ ಅಂಗಡಿ ನೋಡಿರಿ. ಹಲ್ವಾ ಹೆಂಗೆ ಮಾಡಿಟ್ರ, ಹಲ್ವಾ ಚಿಪ್ಸ್. ನಾವು ಹೆಂಗೆ ನಮ್ಮ ಊರಾಗ ಗೋಧಿ ಜೋಳ ಇಡ್ತೀವಿ ಅನ್ನೋರು ಗೋಡಂದಾಗ ಹಲ್ವಾ ಚಿಪ್ಸ್ ಇಟ್ಟರೆ ಎಲ್ಲ ಹಲ್ವಾನೇ ಇದೆ ಪೂರ. ಒಂದೊಂದು ಇದು 5 kg 10 kg ಇರ್ತಾವೆ ಹಲ್ವಾ. ಇಲ್ಲೇ ಇಟ್ಟಿವಿ ಬ್ಯಾಗ್. वीडियो कैमरा कर रहा है ಯೂಟ್ಯೂಬ್. ಹಾಯ್ ಬೋಲೋ. ಬಾಳೆಹಣ್ಣು ಎಲ್ಲ ಇಟ್ಟಾರ ಇಲ್ಲಿ. ಮಸ್ತ್ ಐತಿ. ಚಿಪ್ಸ್ ನೋಡ್ರಿ ಹೆಂಗೆ ಇಟ್ಟಾರ. ಕೊಬ್ಬರಿ ಗಿಬ್ರಣಿ ಎಲ್ಲ ಇಟ್ಟಾರ. ಹಲ್ವಾ ಈ ಕಡೆ ಅಂದ್ರೆ ಬೇರೆ ಫುಲ್ ಬೇರೆ ಹಲ್ವಾನೇ ಐತಿ. ಇದೇ ಅಂಗಡಿ. ನಿಮ್ಗೆ ಏನಾದರೂ ಬಂದು ಇಲ್ಲಿ ಹಲ್ವಾ ಚಿಪ್ಸ್ ಎಲ್ಲ ಇಲ್ಲಿ ಒಳ್ಳೆ ರೇಟಲ್ಲಿ ಸಿಗುತ್ತೆ. ಡಿಸ್ಕೌಂಟ್ ರೇಟಲ್ಲಿ ಕೊಡಬೇಕು. ಇಲ್ಲ ಡಿಸ್ಕೌಂಟ್ ನಮ್ದು 160 100 ರೂಪಾಯಿ ಮಾಡಿ ಕೊಡ್ತಾ. ಹಾಂ ಆಯಿತು 60 ರೂಪಾಯಿ ಕಡಿಮೆ ಮಾಡಿ ನೋಡಿ ಅವರೇ ಹೇಳ್ತಿದ್ದಾರೆ. ಸ್ವಾಮಿ ಫೋಟೋಸ್ ಇದೆ, ಇದೇ ರೇಟು ನಮಗೂ ಕೊಡಬೇಕು. ಒಳ್ಳೆ ರೇಟಲ್ಲಿ ಅವ್ರು ಹೇಳ್ತಿದ್ದಾರೆ. ಹಾಂ ಮಾಮೂಲಿ ಕಡೆ ಕಡಿಮೆ ಮಾಡಿ ಕೊಡ್ತಾ. ಹಾಂ ಹಾಂ ಆಯ್ತು. ಸ್ವಾಮಿ ಶಾಪ್ ನೇಮ್ ಹಾಟ್ ಆ್ಯಂಡ್ ಫ್ರೆಶ್ ಇಲ್ಲಿ. ಹಾಂ ಲೈವ್ ಹಾಂ ಲೈವ್ ಅಲ್ಲೋಣ. ಮತ್ತೆ ಕ್ವಾಲಿಟಿ ಹಾಲು ಆಯ್ತು ನೋಡಿ. ಹಲೋ ಹೋಲ್ಸೇಲ್ ಮಾಡಿ ಕೊಡ್ತಾ ಹಾಲು ಅಲ್ಲ. ಮಾಮೂಲಿ ಶಾಪ್. ಬ್ಯಾಗ್ ಇಡ್ತೀರಿ ಬರಾತಿ. ಹಾಂ 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 ಚಿಪ್ಸ್ ಅದು ಮಾಡತ್ತ ನೋಡ್ರಿ. ಚಿಪ್ಸ್ ಎಲ್ಲ ಮಸ್ತ್ ಸಿಗ್ತಾವೆ ಇಲ್ಲಿ. ಒಳ್ಳೆ ಅಂಗಡಿ ಐತಿ. ಒಳ್ಳೆ ಬೆಸ್ಟ್ ರೇಟ್ ಬೆಸ್ಟ್ ಕ್ವಾಲಿಟಿಗಳು ಸಿಗ್ತವೆ. ಚಾಕ್ಲೇಟ್ಸ್ ಎಲ್ಲ ಥರ ಸಿಗ್ತಾವೆ ಇಲ್ಲಿ. ಬರ್ರಿ ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಅಂಗಡಿ ಹಾಟ್ ಆ್ಯಂಡ್ ಫ್ರೆಶ್ ಅಂತೇಳಿ. ಪ್ರಮೋಷನ್ ಸಂಬಂಧ ಮಾಡತ್ತಿಲ್ಲ ಅಂದರೆ ನಮಗಿದು ಒಳ್ಳೆ ಅಂಗಡಿ ಅನ್ಸೈತಿ. ನೀವು ಇಲ್ಲೇ ಬರ್ರಿ, ಒಳ್ಳೆ ರೇಟ್ ಒಳಗೆ ಹಾಕಿ ಕೊಡ್ತಾರೆ. ಇವಾಗ ಬ್ಯಾಗ್ ಯಾರಾದರೂ ಇಲ್ಲಿ ಬಂದರೆ ವಿಸಿಟ್ ಮಾಡಿರಿ, ಅವ್ರಿಗೆ ಹೇಳ್ರಿ ಹಿಂಗೆ ಅಂತೇಳಿ. ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ರೇಟಾಗಿ ಮಾಡಿಕೊಡ್ತಾರೆ ಅವರು. ನಮ್ಮ ಸ್ವಾಮಿಗಳು ನಮ್ಮ ತಲೆ ಮೇಲೆ ಇರುಮುಡಿ ಹೊತ್ತಿಸಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿ ನಮ್ಮ ಬಸ್ ನಮಗೋಸ್ಕರ ವೇಟ್ ಮಾಡ್ತಿದೆ ಅಂತೆ. ಇವಾಗ ಎಲ್ಲ ನಮ್ಮ ಟೀಮಿನವರೆಲ್ಲ ಸೇರಿ ಹೊಂಟೀವಿ. ಎಲ್ಲರೂ ಬರತ್ತಾರ ನಮ್ಮ ಜೊತೆ. ಇವಾಗ ಇರುಮುಡಿ ಹೊತ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲೂ KSRTC, ಇವರಲ್ಲೂ KSRTC. ಇವರು
ಕೇರಳ ನಮ್ಮದು ಕರ್ನಾಟಕ ಕೆ ಅಲ್ವ ಎರಡು, ಅದಕ್ಕೆ ಇವೆರಡು KSRTCನೇ. ಈ KSRTC ಒಂದು ನೇಮ್ ಸಲುವಾಗಿ ಎರಡೂ ರಾಜ್ಯಗಳು ಸುಪ್ರೀಂ ಕೋರ್ಟ್ನಲ್ಲಿ ತುಂಬ ಹೋರಾಟ ಮಾಡಿದ್ದೇವೆ. ಇದೇ ಹೆಸರಿನ ಸಲುವಾಗಿ KSRTC ಅನ್ನೋ ಹೆಸರಿನ ಸಲುವಾಗಿ ತುಂಬ ಹೋರಾಟ ಮಾಡಿದ್ವಿ. ಕೊನೆಗೆ ಅವ್ರ ಕಡೆನೇ ಆಗಿತ್ತು, ಮತ್ತೆ ಕೋರ್ಟಲ್ಲಿ ವಾದ ಶುರುವಾದ ಮೇಲೆ ವಾಪಸ್ ಡೈರೆಕ್ಟ್ ಪಂಪ ಹೋಗ್ತೀವಿ. ಮತ್ತೆ ಅದು KSRTC ಹೆಸರು ನಮ್ಮ ಕರ್ನಾಟಕಕ್ಕೆ ಬಂದಿದೆ. ಕೇರಳನೂ KSRTC ಅಂತಾರೆ, ನಾವು KSRTC ಅಂತೀವಿ. ಇದೇ ಬಸ್ಸಲ್ಲಿ ಇವಾಗ ನಾವು ಪಂಬಾ ಹೋಗಬೇಕು. ಈ ಬಸ್ ನೋಡೋಕ್ಕೆ ಮಾತ್ರ ಹಳೇದು ಅನಿಸುತ್ತೆ, ಬಟ್ ತುಂಬ ಸ್ಪೀಡಾಗಿ ಇರ್ತವೆ ಬಸ್ಸು ಕಿಟಕಿಯಲ್ಲಿ ನಾವೇ ಆಡ್ಬೋದು. ನಮ್ಮಲ್ಲೆಲ್ಲ ಗ್ಲಾಸ್ ಇರುತ್ತೆ, ಇಲ್ಲೆಲ್ಲ ಗ್ಲಾಸ್ ಇರೋಂಗಿಲ್ಲ. ಇಲ್ಲಿ ಏರ್ ಕಂಡೀಷನರ್